ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ನಾನಿವತ್ತು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಸಾರಿನ ಪುಡಿ ಮಾಡೋದನ್ನ ತೋರಿಸ್ತಿದ್ದೀನಿ. ಸಾರಿನ ಪುಡಿ ಖಾಲಿಯಾದಾಗ ಕ್ವಿಕ್ಕಾಗಿ ಕಡಿಮೆ ಸಾಮಗ್ರಿಗಳು ಹಾಗೂ ಕಡಿಮೆ ಅಳತೆಯಲ್ಲಿ 10ರಿಂದ 15 ನಿಮಿಷದಲ್ಲಿ ಈ ಸಾರಿನ ಪುಡಿ ಮಾಡ್ಕೊಳ್ಬಹುದು. ಈ ಸಾರಿನ ಪುಡಿ ಸಾರಂತೂ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ, ನೋಡಿ ಬನ್ನಿ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು 1 ಬೌಲ್ ಹವೀಜ ಅಥವಾ ಕೊತ್ತಂಬರಿ ಬೀಜ ಹಾಗೂ ಧನಿಯಾ ಅಂತಲೂ ಕರೀತಾರೆ, ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಕರೀತಾರೆ. ಈಗ ಚೆನ್ನಾಗಿ ಹುರ್ಕೊಳ್ಬೇಕು, ಹಸಿ ವಾಸನೆ ಹೋಗಿ ಘಮ ಬರುವವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಈ ಥರ. ಈಗ ಇದನ್ನ ಒಂದು ತಟ್ಟೆಗೆ ತೆಗಿತಿದ್ದೀನಿ. ನಂತರ ಅದೇ ಕಡಾಯಿಗೆ ಅರ್ಧ ಬೌಲ್ ಜೀರಿಗೆ ಹಾಕಬೇಕು. ಇದನ್ನು ಸಹ ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಹೋಗಿ ಘಮ ಬರುವವರೆಗೂ. ನೋಡಿ ಈ ಥರ ಹುರಿದು ಅದೇ ತಟ್ಟೆಗೆ ಹಾಕ್ತಿದ್ದೀನಿ. ನಂತರ 1/4 ಕಪ್ ಮೆಣಸಿನಕಾಳು ಹಾಕಿ ಇದನ್ನು ಸಹ ಚಟಪಟ ಸಿಡಿಯುವವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದು ತೆಗೆದು ನಂತರ 1 ಸ್ಪೂನ್ ಸಾಸಿವೆ ಹಾಕ್ತಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಹುರಿದು ಸಿಡಿಯುತ್ತೆ ಅಲ್ಲಿವರೆಗೂ ಹುರಿದು ತೆಗಿತಿದ್ದೀನಿ. ನಂತರ 1 ಸ್ಪೂನ್ ಮೆಂತ್ಯಕಾಳು ಹಾಕಿ ಚೆನ್ನಾಗಿ ಹುರಿತಿದ್ದೀನಿ ಘಮ ಬರುವವರೆಗೂ. ಇದನ್ನು ಸಹ ತೆಗೆದು ನಂತರ 10ರಿಂದ 12 ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿಬೇಕು. ನೋಡಿ ಈ ಥರ ಚೆನ್ನಾಗಿ ಹುರಿದು ಅದೇ ತಟ್ಟೆಗೆ ಹಾಕ್ತಿದ್ದೀನಿ. ಕೊನೆಯದಾಗಿ ಗ್ಯಾಸ್ ಆಫ್ ಮಾಡಿ ಅದೇ ಬಾಣಲಿಗೆ 1 ಸ್ಪೂನ್ ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿ ಇದನ್ನು ಸಹ ಅದಕ್ಕೆ ಹಾಕ್ತಿದ್ದೀನಿ. ಗ್ಯಾಸ್ ಆನಲ್ಲೇ ಹುರಿದರೆ ಸೀದು ಹೋಗುತ್ತೆ, ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಬಿಸಿ ಇರುವ ಬಾಣಲೆಗೆ ಹಾಕಬೇಕು. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡಿ ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಮಸಾಲೆ ಸಾಮಾನುಗಳನ್ನು ಸಪ್ರೇಟಾಗಿಯೇ ಹುರಿಬೇಕು. ಒಂದೊಂದು ಬೇಗ ಹುರಿದು ಸೀದು ಹೋಗುತ್ತೆ, ಹಾಗಾಗಿ ಸಪ್ರೇಟಾಗಿಯೇ ಹುರಿದುಕೊಳ್ಳಿ. ಈಗ ನುಣ್ಣಗೆ ಪುಡಿ ಮಾಡ್ಕೊಳ್ತಿದ್ದೀನಿ. ನೋಡಿ ಈಗ ಪುಡಿ ಮಾಡಾಗಿದೆ. ಇಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ನೋಡಿ ಈಗ ಕ್ವಿಕ್ಕಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಸಾರಿನ ಪುಡಿ ಮಾಡಿ ರೆಡಿಯಾಗಿದೆ. ಹಾಗಾದರೆ ನೀವು ಸಹ ನಿಮ್ಮ ಮನೆಯಲ್ಲಿ ಈ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಕ್ವಿಕ್ಕಾಗಿ ಸಾರಿನ ಪುಡಿನ ರೆಡಿ ಮಾಡಿ. ಈ ಸಾರಿನ ಪುಡಿ ಹಾಕಿ ಸಾರು ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.